ಮದುವೆಯಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯಬೇಕಾದರೂ ನೀವು ಇಂದು ಈ ಬಡ ರೈತನ ಕೈ ಹಿಡಿದು ಪ್ರತಿದಿನ ಕಳ್ಳ ಮುಳು ತುಳಿತ ಬದುಕುವುದು ಏಕೆ ಬೇಕಾಯ್ತದ ಸ್ವಾಮಿ? ಬಡವನ ಮನೆಯ ಸ್ವಾಮಿ, ಬಡವರ ಮನೆಯ ಅಂಬಲಿ ಶ್ರೀಮಂತಿಕೆ ಮುಷ್ಟಾನ್ನಕ್ಕಿಂತ ಮಿಗಿಲು ಸ್ವಾಮಿ. ಸ್ವಾಮಿ, ಆ ರೇಣುಕೆ ರಾಜನ ಮಗಳು. ಆ ರೇಣುಕೆ ರಾಜಕುಮಾರಿ ಆದರೂ ಒಬ್ಬ ಸನ್ಯಾಸಿ ಜಮದಗ್ನಿಯನ್ನು ಕೈ ಹಿಡಿದು ಅವನು ಮದುವೆಯಾಗಿ ಬಾಳನಿಗೆ ಅವರು ದೇವದೂತರು. ಅಂತ ಮಹಾಮಹಿಮನಿಗೆ ನಮ್ಮನ್ನು ಹೋಲಿಸಬಾರದು, ನಮ್ಮನ್ನು ಹೋಲಿಸಬಾರದು. ದೇವರು ದೇವನಾದ ಪರಶಿವನು ಆತ್ಮಲಿಂಗವನ್ನು ಧರೆಗೆ ತಂದು ಲಂಕಾಪತಿ ನೋಡಿ ಅವನು ಕುಂಬಾರನಾದರೂ ಅವನ ಮನೆಯಲ್ಲಿ ಸೇವೆ ಮಾಡಲಿಲ್ಲವೇ? ಈ ಜಗದುದ್ಧಾರಕ್ಕಾಗಿ ನಾವು ಆ ರೀತಿ ಸೇವೆ ಮಾಡಿದ್ರೆ ನೋಡಿ ಆ ಹೇಮರೆಡ್ಡಿ ಮಲ್ಲಮ್ಮ ಒಂದಿಲ್ಲ ಒಂದು ದಿವಸ ನಮಗೂ ಅನ್ನದಾನ ತಂದೆ ತರುತ್ತಾಳೆ. ನಿನ್ನಂತ ಮುತ್ತಿನಂತ ಮಾಡಿದೆ ನೀನು, ನಿನ್ನಂತ ಮಡಿದಿ ಪಡೆದ ನಾನೇ ಭಾಗ್ಯವಂತ. ಅಲ್ಲ ವಿದ್ಯಾವಂತರಾದ ನೀವು ನೌಕರಿ ಆಸೆ ಬಿಟ್ಟು ಭೂತಾಯಿ ಮಡಿದಲ್ಲಿ ಈ ರೀತಿ ಅನ್ನದಾನ ನಿಮ್ಮನ್ನು ಪಡೆಯಬೇಕಾದ್ರೆ ನನ್ನ ಪೂರ್ವ ಜನರ ಪುಣ್ಯ. ವೇಳೆ ಬಹಳ ಆಯ್ತು, ನಡೆಯಿರಿ. ಅದೇಕೋ ಇಂದು ಕೆಲಸಕ್ಕೆ ಹೋಗಲೇ ಮನುಷ್ಯ ಬರ್ತಿಲ್ಲ. ಈ ನಿನ್ನ ಮುದ್ದಾದ ಮುಖ ನೋಡ್ತಿದ್ರೆ ಇಲ್ಲೇ ನಿಂದಿರ್ಬೇಕೇ ಅಂತ ಅನಿಸ್ತದೆ. ಬಹು ದಿನಗಳಿಂದ ನಿನ್ನ ಮಧುರವಾದ ಕಂಠದಿಂದ ಪದ ಕೇಳಿಲ್ಲ. ಇಂದು ನುಡಿಸುತ್ತಿದ್ದ ಹೃದಯದ ಏನಿಲ್ಲ ಒಂದು ಹೊಸ ಗಾಯನ. ಶ್ರೀಮತಿ ಕೈರಿದಾಗ ನಿನ್ನ ಗುಣವತಿ ಜೊತೆಯಾದಾಗ
ಅಮ್ಮ ಶಿವರಾದೇವಿ, ಎಷ್ಟೊಂದು ಜನರ ಚಿಂತೆ ಬಿಡಿಸಿರುತ್ತಾಳೆ ನೀನು. ನಿನಗೆ ಈ ಅದೇನ ಕೋಟಿ ಕೋಟು ನಮನೆ ಬರುತ್ತಾಳೆ. ವಿಜಯ್ ಏನಪ್ಪ ಇದೆಲ್ಲ? ಯಾರಿವನು ಮೂರ್ಖ? ಈ ಅದರದ ಶ್ರೀಮಂತರಿಗೆ ಒಂಟಕ್ಕೆ ಸೇರಲಿಕ್ಕೆ ಹೋಗುವನು. ನಾನು ಕಣೋ ನಿನ್ನ ಅಣ್ಣ ಆನಂದ್. ಅಣ್ಣ? ಯಾರನ್ನು ಅಣ್ಣ? ನೋ, ಇಲ್ಲ, ನನಗೆ ಅಣ್ಣ ತಂಗಿ ಯಾರು ಇಲ್ಲ. ಅಣ್ಣ ತಂಗಿರನ್ನು ನಾಡಿಯಾಗಿ ಮನೆ ಬಿಟ್ಟು ಹೋಗಿದ್ದಾರೆ. ಈಗ ನನಗೆ ಅಣ್ಣ ತಂಗಿ ಬಂದು ಬಳಗ ಎಲ್ಲ ಈ ಸೇರಾದೇ. ಬೇಡ ಹುಚ್ಚರಂತೆ ಮಾತನಾಡೋಣ. ಬಾರಪ್ಪ ಮನೆಗೆ ಹೋಗೋಣ. ಮನೆ? ಯಾರ್ದ ಮನೆ? ಲೇ ಪಾಪಿ, ಮತ್ತೊಂದು ಸಲ ನಿನ್ನ ನ್ಯಾರಿಗೆಯಿಂದ ಅಜಯ್ ಎಂಬ ತಂಡ ಬರ್ತದೆ. ಆ ನ್ಯಾರಿಯನ್ನು ಕತ್ತರಿಸಿ ಬಿಟ್ಟನು ಎತ್ತರ. ಸರಿ ಆಚೆ. ಹಾಲು ಕುಡಿಸಿ ಬೆಳೆಸಿದವರಿಗೆ ಹಾಲು ಉಳಿಸಿದ ವಿಶೇಷರ್ಪ ನೀನು. ದೇವರಂತ ತಂದೆಗೆ ದ್ರೋಹ ಮಾಡಿದ ದ್ರೋಹಿ ನೀನು. ಬೇಡ ಮೈದುನ, ನಿನ್ನ ಅಣ್ಣ ತಂಗಿಯರು ಯಾವ ತಪ್ಪು ಮಾಡಿಲ್ಲ. ಇದೆಲ್ಲ ಮಾಡಿದ್ದು ಆ ಕಾಮರಾಜ್. ದೂರ ಸರಿ ಆಚೆ ಮಾನಗಟ್ಟ ಹೆಣ್ಣೆ. ದೇವರಂತರದನ ಆತ್ಮೀಯ ಮಿತ್ರಗೆ ಮತ್ತೊಂದು ಸಲ ಪಾಪಿ ಅಂತ ಹೇಳಿದರೆ ನಿನ್ನ ಜೀವನವನ್ನೇ ಹಾಳಾಗಿ ಮಾಡ್ಯನು. ಎತ್ತರ. ಒಂದು ವೇಳೆ ಆ ನನ್ನ ಮಿತ್ರ ಬರೆದಿದ್ದರೆ ಈ ನನ್ನ ಮನೆ ವರ್ಗದಿಂದ ನನ್ನ ಮನೆ ಈಗಾಗಲೇ ಬೀದಿಗೆ ಬರುತ್ತಿತ್ತು. ಹೊಲಸನ್ನ ನಾಯಕ ನಿಮ್ಮೊಂದಿಗೆ ಮಾತನಾಡಿಕೊಂಡು ನಿಂತರೆ ಕ್ಲಬ್ನಲ್ಲಿ ನನ್ನ ಮಿತ್ರ ನನಗಾಗಿ ಕಾಯ್ತಾನೆ. ನಾನೇನ ಪ್ರತಿದಿನ ನಾನು ಕುಡಿಯುವ ನಿನ್ನ ನೆನಪಲ್ಲ ಹಾಲು ಕುಡಿವೆ. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ? ರಾಧಾ ಎಲ್ಲಿದೆ ಸಮಾಧಾನ? ರಾಧಾ ಸಮಾಧಾನ ಮಾಡಿಕೊಳ್ಳಲು ಯಾರನ್ನ ಹುಡುಗದಲ್ಲಿ ಜಾಗವಿಲ್ಲ. ರಾಧಾ ಜಾಗವಿಲ್ಲ. ರಾಧಾ ನನ್ನ ತಮ್ಮ ಕುಡಿಯೋರ ಕಡೆಗೆ ಕಣ್ಣೆತ್ತು ನೋಡಿದವನು ಕುಡಿತದ ದಾಸನಾಗಿ ಬಿಟ್ಟಿದ್ದಾನೆ. ಸ್ವಾಮಿ, ಆ ದೇವರು ಕಷ್ಟ ಕೊಡೋದು ಬಡವರಿಗೆ. ಆ ದೇವರು ಕಷ್ಟ ಕೊಡೋದು ಬಡವರಿಗೆ ಮಾತ್ರ. ನಡೆಯಿರಿ, ನಾವಿತ್ತು ಕೆಲಸಕ್ಕೆ ಹೋಗೋದು ಬೇಡ. ನಾಳೆ ಸುಮಾರು ಹುಟ್ಟುಹಬ್ಬವಿದೆ. ಸಾಹುಕಾರ ಹತ್ರ ಹೋಗಿ ರೂಪಾಯಿ ತೆಗೆದುಕೊಂಡು ಅವಳಿಗೆ ತವರು ಮನೆಯ ಕಾಣಿಕೆ ಕೊಟ್ಟು ಬರೋಣ. ಅಯ್ಯೋ ವಿಧಿ. ತಂಗಿ ಹುಟ್ಟು ಹಬ್ಬದ ದಿನ ತಂಗಿ ಹುಟ್ಟು ಹಬ್ಬ ಕೂಡ ಮರೆತು ಹೋಗುವಂತೆ ಮಾಡಿದ್ಯಾ? ಪ್ರತಿ ವರ್ಷ ನನ್ನ ತಂಗಿ ಸುಭದ್ರತೆ ಎದುರಲ್ಲಿ ನೆಚ್ಚಿಕೊಂಡು ಎಲ್ಲ ಬಡವರೇ ಹಾಡಿಕೆ ನೀಡುವಂತಿದ್ದರೆ ತಂಗಿಯ ಹುಟ್ಟು ಇನ್ನು ಅಂತ ತಂಗಿ ಹುಟ್ಟು ಹಬ್ಬದ ಕಾರ್ಯಕ್ರಮಗಳು ನಾನು ಮತ್ತೊಬ್ಬರ ಕೈ ಚಾಚುವಂತ ಐತೆ. ಬೇಗ ನನ್ನ ತಂಗಿ ಸುಮಾರು ತವರ ಮನೆ ಹುಡುಗರಾಗಿ ದಾರಿ ಕಟ್ಟಿರ್ಬೋದು. ರಾಧಾ, ಈ ವರ್ಷ ನೀನು ಹೋಗಿ ತವರ ಮನೆ ಹುಡುಗರು ಕೊಟ್ಟು ಬಾ. ಒಂದು ವೇಳೆ ನನ್ನ ತಂಗಿ ಸುಮಾರ ನನ್ನ ಸ್ಥಿತಿಯಲ್ಲಿ ನೋಡಿದರೆ ನನ್ನ ಪ್ರಾಣ ಕಳೆದುಕೊಳ್ಳುವ ರಾಧಾ, ಒಂದು ಮಾತು ಹೇಳಿ ಲಕ್ಷ್ಯದಲ್ಲಿ ಇಟ್ಟಿತ್ತು. ಒಂದು ವೇಳೆ ನನ್ನ ತಂಗಿ ಸುಮಾಗಿ ಏನಾದ್ರೆ ಆದರೆ ಈ ಆನಂದ ಖಂಡಿತವಾಗಿ ಬದುಕೋದಿಲ್ಲ. ರಾಧಾ, ಖಂಡಿತವಾಗಿ ಬದುಕುವುದಿಲ್ಲ. ಗೊತ್ತು ಸ್ವಾಮಿ, ಅಣ್ಣ ತಂಗಿಯರ ಬಾಂಧವ್ಯ ಹೇಗಿದೆ ಅಂತ. ನಾನೇ ಕೊಟ್ಟು ಮಾತಾಡ್ಸ್ಕೊಂಡು ಬರ್ತೇನೆ. ನಡೆಯಲಿ ಹೋಗೋಣ. ಅಂತ ಮುಚ್ಚು ಅಂತ ಮಾಡಿದೆ ನೀನು. ನನ್ನ ತಂಗಿಗೆ ತಾಯಿ ಪ್ರೀತಿಯ ಗೌರವ ಬಿದ್ದರು. ತಾಯಿಯನ್ನು ಮರೆಸುವ ಪ್ರೀತಿ ತೋರಿಸುವ ಅಲ್ಲಿಗೆ ಸಿಕ್ಕಲ್ಲ. ಅಷ್ಟೇ ಸಂತೋಷ. ನಡೆಯಮ್ಮ.
ಹಗಲು